ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ರೇಷನ್ ಅಕ್ಕಿ ಕಳ್ಳದಾರಿಯಿಂದ ಸಾಗಿಸ್ತಿರುವಂಥ ಸಂಖ್ಯೆ ಭಾಳ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬರು ಇಬ್ಬರು ಇರ್ತಾರೆ. ಅವ್ರು ತಹಸೀಲ್ದಾರ್ ಹಿಡಿದಿರ್ತಾರೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಹಪ್ತಾಪೇಕ್ಷೆ ಇರ್ತದೆ. ಇದು ಆರೋಪ ಅಲ್ಲ, ಇದು ನಿಜ ಇದೆ. ಯಾಕಂದ್ರೆ ಅನೇಕ ಪತ್ರಿಕೆಗಳಲ್ಲಿ ಬರ್ತಾಯಿದೆ. ಕೇಸು ಕೂಡ ಬುಕ್ ಆಗ್ತಾಯಿದೆ, FIR ಆಗ್ತಾಯಿದೆ. ಅದರ ಶಿಕ್ಷೆ ಪ್ರಮಾಣ ಇಲ್ಲವೇ ಇಲ್ಲ. ಇವರು ದೊಡ್ಡ ಪ್ರಮಾಣದಲ್ಲಿ ಸಾಗಾಟವನ್ನು ಮಾಡ್ತಾಯಿದ್ದಾರೆ. ಇನ್ನು ಜಿಲ್ಲೆಗೊಬ್ಬರಂತೂ ದೊಡ್ಡ ಪ್ರಮಾಣದಲ್ಲಿ ಹೋಲ್ಸೇಲ್ ಇದ್ದಾರೆ. ಅವ್ರ ಕಡೆ 15ರಿಂದ 20 ಗಾಡಿಗಳಿವೆ. ಕೆಲವೊಂದು ಜನರ ಕಡೆ 10ರಿಂದ 15 ಬೊಲೆರೋಗಳಿದ್ರೆ, ಕೆಲವೊಂದು ಕಡೆ 5ರಿಂದ 6 ಇದ್ದಾವೆ. ಬೆಳಗಾವಿ ಜಿಲ್ಲೆ ಇಂಥ ಸಾಕಷ್ಟು ಜನ ಇದ್ದಾರೆ. ನಾ ಇವತ್ತು ಹೇಳೋದು ಬಾಗಲಕೋಟೆ ಮತ್ತು ಬಿಜಾಪುರ SP ಅವರು ಗಮನಿಸಬೇಕು. ಅಲ್ಲಿ ಗೋವಿಂದ ಅಂತ ಅವನ ಹೆಸರು ಅಷ್ಟೇ, ಉಳಿದೇನು ಗೊತ್ತಿಲ್ಲ. ಅವ್ರ ಕಡೆ 20ರಿಂದ 30 ವಾಹನಗಳಿವೆ. ಕೇವಲ ಕಳ್ಳತನದಿಂದ ಅಕ್ಕಿ ಸಾಗಾಟ ಮಾಡೋದೇ ಅವ್ರ ಕೆಲಸ. ಹಂಗಾದ್ರೆ ಗೋಡೌನ್ಗೆ ಯಾಕೆ ರೇಡ್ ಮಾಡಿಲ್ಲ? ಬಾಗಲಕೋಟೆ SP ಅವರು, ನಂತರ ಬಿಜಾಪುರ SP ಅವರು ಇದನ್ನು ಗಮನಿಸಬೇಕು. ಕಳೆದ ಅನೇಕ ವರ್ಷಗಳಿಂದ ನಡೆದೆ. ಅಲ್ಲಿಂದ ಬಿಜಾಪುರದಿಂದ ಅಲ್ಲಿ ಮುಳ್ಳಿನಕೆರೆಗೆ ಬಂದು ಅಲ್ಲಿಂದ ಹಾದು ಅಲ್ಲೇನೋ ಟೋಲ್ ನಾಕ ಇದೆ, ಅಲ್ಲಿಂದ ಆಯ್ತಾಯಿದೆ. ಎಲ್ಲರಿಗೆಲ್ಲ ಗೊತ್ತಿದೆ. ಅಲ್ಲಿ ಮಾಧ್ಯಮದವ್ರಿಗೆ ಕೂಡ ಗೊತ್ತಿದೆ. ಅದರ ಮಾಧ್ಯಮದವ್ರನ್ನ ಯಾವ ರೀತಿ ಮೇಂಟೈನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಏನು ಮಾಡ್ತಾಯಿದ್ದಾರೆ, ಫುಡ್ ಇನ್ಸ್ಪೆಕ್ಟರ್ ಏನು ಮಾಡ್ತಾಯಿದ್ದಾರೆ, ಹಿರಿಯ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಇದನ್ನು ಹಿಡಿಬೇಕು, ಶಿಕ್ಷೆ ಮಾಡಬೇಕು, FIR ಮಾಡಬೇಕು ಅನ್ನೋದು ಇಲ್ಲ. ಯಾಕಂದರೆ ಬಲಿಷ್ಠ ಭಾಳ ಮಾಡಿ ನನಗನ್ನಿಸ್ತದೆ ಇಲ್ಲಿ MP ಅಥವಾ MLA ಅಥವಾ ಮಂತ್ರಿಯ ಬೆಂಬಲ ಇದ್ದೇ ಇರಲೇಬೇಕು. ಯಾಕಂದರೆ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಗಾಟ ಮಾಡೋದ್ರಿಂದ ಇಲ್ಲಿ ಆತನ ಬೆಂಬಲಕ್ಕೆ ನಿಂತಿರಲೇಬೇಕು. ಇನ್ನು ಬಿಜಾಪುರ ಆಹಾರ ಇಲಾಖೆ ಅಧಿಕಾರಿಗಳು, ನಂತರ ಪೊಲೀಸ್ ಇಲಾಖೆ ಇದರಲ್ಲಿ ಶಾಮೀಲಾಗಿದ್ದಾರಾ ಕೇಳಬೇಕಾಗ್ತದೆ. ಯಾಕಂದರೆ ಬಿಂದಾಸಾಗಿ ಇವರು ಸಾಗಾಟನ ಮಾಡ್ತಾಯಿದ್ದಾರೆ ಹಾಡು ಆಗಲೇ. ಮತ್ತು 4-5 ಗೋಡಾನುಗಳಿವೆ. ಆ ಗೋಡಾನು ಪತ್ತೆ ಹಚ್ಚಬೇಕು. ಅಲ್ಲಿ ಸಂಗ್ರಹ ಆಗ್ತದೆ. ಯಾರು ಸಂಗ್ರಹ ತಂದು ಕೊಡ್ತಾರೆ ಅದನ್ನು ಹಿಡಿಬೇಕಾಗ್ತದೆ. ಆತನ ಹೆಸರು ಗೋವಿಂದ ಅಷ್ಟೇ ಗೊತ್ತು, ಉಳಿದೆಲ್ಲ ಗೊತ್ತಿದೆ, ಆದರೆ ಹೇಳುವಂತಿಲ್ಲ. ಯಾಕಂದರೆ ಇಲ್ಲಿ ಕೆಲವೊಂದು ಯೂಟ್ಯೂಬರ್ ಅವರು ಫೋಟೋಗಳನ್ನ ತೆಗಿತಾರೆ, ವೀಡಿಯೋಗಳನ್ನ ತೆಗಿತಾರೆ, ಮೇಲಿನ ಅಧಿಕಾರಿಗಳಿಗೆ ಕಳಿಸ್ತಾರೆ. ಅದು ಅಧಿಕಾರಿಗಳು ತನಿಖೆ ಮಾಡೋದಿಲ್ಲ. ಮತ್ತು ನೇರವಾಗಿ ನೀವು ರೇಡಕ್ಕೆ ಹೋದ್ರಿ ಅಂದರೆ ಅವರು ಬಲಾಢ್ಯರಿದ್ದಾರೆ, ಗುಂಡಾ ದೊಡ್ಡ ಪಡೆನೇ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಬಡವರ ಹೊಟ್ಟಿಗೆ ಬೀಳಬೇಕಂತ ಹಾಕಿ ಈಗ ಕಳ್ಳರ ಪಾಲಾಗ್ತಾಯಿದೆ. ಇದನ್ನು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಥವಾ ಯಾವ ರೀತಿ ಡಿಪಾರ್ಟ್ಮೆಂಟ್ ಕ್ರಮ ಕೈಗೊಳ್ತೈತಿ ಕಾದು ನೋಡಬೇಕು. ಇಂಥ ಹಗರಣಗಳು ಪ್ರತಿಯೊಂದು ಜಿಲ್ಲೆಯಲ್ಲಿವೆ. ಪ್ರತಿಯೊಂದು ಕೆಲವೊಂದು ಪ್ರಜ್ಞಾವಂತರು ವರದಿಯನ್ನು ಕೊಟ್ಟಿರ್ತಾರೆ, ತಹಸೀಲ್ದಾರ್ಗೆ ಹೇಳ್ತಾರೆ, ಫುಡ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ. ಆದರೆ ತನಿಖೆ ಮಾಡ್ತೇವೆ, ಹಿಡಿತೇವೆ, ನಾವು FIR ಮಾಡಿದ್ದೇವೆ ಅಂತ ಹೇಳ್ತಾರೆ. ಒಮ್ಮೆ FIR ಮಾಡಿದ್ದು ಅದೇ ಟೈಮ್ 1 ತಿಂಗಳವರೆಗೆ 2 ತಿಂಗಳವರೆಗೆ ಅದೇ ದಾರಿಯಲ್ಲಿ ಮತ್ತೆ ಸಾಗ್ತಾರೆ. ಪದೇ ಏನು ಇಂಥ ಅಕ್ರಮ ಅಕ್ಕಿ ಸಾಗಾಟ ಮಾಡೋದ್ರಿಂದ ಗುಂಡಾ ಕಾಯ್ದೆ ಮಾಡಂತ ಮುಖ್ಯಮಂತ್ರಿನೇ ಹೇಳಿದ್ದಾರೆ. ಪದೇ ಮಟ್ಕ ಆಡ್ತಿದ್ರೆ ಗುಂಡಾ ಕಾಯ್ದೆ ಮಾಡಿ, ಪದೇ ಗುಂಡಾಗಿರಿ ಮಾಡ್ತಿದ್ರೆ, ಅಥವಾ ಆತನ ಲಿಸ್ಟು ಆ ಗುಂಡಾ ಪಡೆಯಲ್ಲಿತ್ತಂದರೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕೇಸ್ ಹಾಕಂತ ಹೇಳ್ತಾರೆ. ಅದನ್ನು ಮಾಡೋದೇ ಇಲ್ಲ. ಯಾಕಂದರೆ ಇಲ್ಲಿ ಏನು ಹೇಳೋದಂತಂದರೆ, ಈ ಕಳ್ಳ ಸಾಗಾಣಿಕೆ ಅಕ್ಕಿ ಯಾವಾಗ ಬಂದಾಗೋದಪ್ಪ ಅಂತಂದರೆ ಇಲ್ಲಿ ಇಂದಿರಾ ಕಿಟ್ ಬಂದ ನಂತರನ ಅಲ್ಲಿವರೆಗೆ ಸಾಗೋದನ ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗ್ತಾಯಿದೆ. ಮಹಾರಾಷ್ಟ್ರದ ದೊಡ್ಡ ವ್ಯಾಪಾರಿಗಳಿದ್ದಾರೆ. ಕೆಲವೊಂದು ಜನ APMC ಗೋಡಾನ್ನಲ್ಲಿ ಇಟ್ಕೊಂಡಿದ್ದಾರೆ. ಆ ಗೋಡಾನು ಅವ್ರದ್ದೇ. ಊರಿನ ಅಕ್ಕಿ ಹಿಂದಿಟ್ಟಿರ್ತಾರೆ, ರೇಷನ್ ಅಕ್ಕಿ ಹಿಂದಿಟ್ಟಿರ್ತಾರೆ, ಎರಡೂ ಕೂಡಿ ಸಾಗಾಣಿಕೆ ಮಾಡ್ತಿರ್ತಾರೆ. ಅದನ್ನು ಕಂಡುಹಿಡಬೇಕು. ಅಲ್ಲಿ ಅನೇಕ ಕಡೆಗಳಲ್ಲಿ ಈ ಗೋವಿಂದನ ಬಗ್ಗೆ ವಿಡಿಯೋಗಳನ್ನು ಮಾಡಿದರು. ಆದರೆ ಆ ಯೂಟ್ಯೂಬರ್ ಮೇಲೇ FIR ಆಗಿದೆ. ಯಾರು ಯೂಟ್ಯೂಬ್ ಮಾಡಿ ಸರ್ಕಾರದ ಗಮನಕ್ಕೆ ತರ್ತಾರೆ, ಪೊಲಿಟಿಷಿಯನ್ ಗಮನಕ್ಕೆ ತರ್ತಾರೆ, ಅವರ ಬ್ಲ್ಯಾಕ್ ಮೇಲರ್ ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಆದರೆ ಯಾರು ಬ್ಲ್ಯಾಕ್ ಮಾರ್ಕೆಟಿಂದ ಅಕ್ಕಿಯನ್ನು ಸಾಗಿಸ್ತಾ ಇದ್ದಾರೆ ಅವರು ಒಳ್ಳೆಯ ಮನುಷ್ಯ ಆಗ್ತಾಯಿದ್ದಾರೆ. ಇದಕ್ಕೆ ಹಪ್ತಾನೇ ಕಾರಣ ಅಂತ ಹೇಳ್ಬೋದು. ಒಟ್ಟಾರೆ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ಅಂದರೆ ಬಾಗಲಕೋಟೆ SP ಅವರು ಮತ್ತು ಬಿಜಾಪುರ SP ಅವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಆದರೆ ಈ ಗೋವಿಂದನನ್ನು ಬಂಧನ ಯಾಕೆ ಮಾಡಿಲ್ಲ ಅದನ್ನು ಎಲ್ಲರೂ ಕೇಳ್ತಿದ್ದಾರೆ. ಸರ್ಕಾರ ಇದನ್ನು ಗಮನಿಸಬೇಕು. ಸಂಬಂಧಪಟ್ಟಂಥ ಆಹಾರ ಇಲಾಖೆ ಮಂತ್ರಿಗಳು ಇದನ್ನು ವಿಶೇಷವಾಗಿ ಗಮನಿಸಬೇಕು. ನಾವು ಕೂಡ ಈ ವಿಡಿಯೋನ ನಿಮಗೆ ಕಳಿಸ್ತೇವೆ. ಬಾಗಲಕೋಟೆ ಮತ್ತು ಬಿಜಾಪುರ SP ಕೂಡ ಈ ವಿಡಿಯೋನ ನಾವು ಕಳಿಸ್ತೇವೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು.
ನಾನು ಗೊತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ, ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದೋನೆ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.